ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇರೋದು ನಮ್ಮ ಯೂಟ್ಯೂಬ್ ಚಾನಲ್. ಇಂದಿನ ವಿಡಿಯೋದಲ್ಲಿ ಭಾರತದ ಉಪರಾಷ್ಟ್ರಪತಿಯಾಗಿರ್ತಕ್ಕಂಥ ಜಗದೀಪ್ ಧನ್ಕರ್ ಅವರು ನೀಡಿದ ಅಚಾನಕ ರಾಜೀನಾಮೆ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಮತ್ತು ರಾಜೀನಾಮೆಗೆ ಕಾರಣ ಮತ್ತು ಪರಿಣಾಮಗಳ ಜೊತೆಗೆ ರಾಷ್ಟ್ರಪತಿ ಉಪರಾಷ್ಟ್ರಪತಿಯವರ ಇತಿಹಾಸವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡುವ ಪ್ರಯತ್ನ ಮಾಡುವ ಸ್ನೇಹಿತರೆ. ಹಾಗಾದರೆ ಬನ್ನಿ ಮುಂದುವರಿಯೋಣ. ರಾಜೀನಾಮೆ 2025 ಜುಲೈನಲ್ಲಿ ಜಗದೀಪ್ ಧನ್ಕರ್ ಅವರು ತಮ್ಮ ಉಪರಾಷ್ಟ್ರ ಹುದ್ದೆಗೆ ರಾಜೀನಾಮೆ ನೀಡಿದ ಸುದ್ದಿ ದೇಶದ ರಾಜಕೀಯ ವಲಯದಲ್ಲಿ ಬೃಹತ್ ಚರ್ಚೆಗೆ ಕಾರಣವಾಗಿದೆ. ಅವರು ತಮ್ಮ ರಾಜೀನಾಮೆ ಪತ್ರವನ್ನ ಭಾರತದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಸಲ್ಲಿಸಿದರು. ಪತ್ರದಲ್ಲಿ ಅವರು ತಮ್ಮ ವೈಯಕ್ತಿಕ ಆರೋಗ್ಯದ ಕಾರಣವನ್ನ ಉಲ್ಲೇಖಿಸಿದ್ದರೂ ನಿಜವಾದ ಹಿನ್ನೆಲೆಯ ಬಗ್ಗೆ ಅನೇಕ ಊಹಾಪೋಹಗಳು ಹರಿದಾಡುತ್ತಿವೆ. ಇನ್ನು ಜಗದೀಪ್ ಧನ್ಕರ್ ಅವರ ವೈಯಕ್ತಿಕ ವಿವರ ನೋಡುವುದಾದರೆ, ಜಗದೀಪ್ ಧನ್ಕರ್ ಅವರು ಮೇ 18, 1951ರಲ್ಲಿ ರಾಜಸ್ಥಾನದ ಪ್ರಾರ್ಥನಾ ಗ್ರಾಮದಲ್ಲಿ ಜನಿಸಿದವರು. ಮೂಲತಃ ಇವರ ವೃತ್ತಿ ವಕೀಲರಾಗಿ ಸೇವೆ ಸಲ್ಲಿಸಿದರು. ರಾಜಕೀಯ ನಾಯಕರಾಗಿ ಬೆಳೆಯಲು ಧನ್ಕರ್ ಅವರು ಬಹುಮಟ್ಟಿಗೆ ಶ್ರಮಿಸಿದರು. ಅದಾದ ನಂತರ ಪಶ್ಚಿಮ ಬಂಗಾಳದ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿದರು. ನಂತರ 2022ರಲ್ಲಿ ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾದರು. ಅವರು ನ್ಯಾಯದ ಒತ್ತಡ, ಸಂವಿಧಾನದ ಪ್ರಾಮುಖ್ಯತೆ ಮತ್ತು ರಾಜ್ಯಸಭೆಯ ಶಿಸ್ತಿನೆಗೆ ಹೆಚ್ಚು ಒತ್ತು ನೀಡಿದರು. ರಾಜೀನಾಮೆ ಹಿಂದಿನ ಸಾಧ್ಯತೆಗಳು. ಯಾವುದು ಈ ತೀರ್ಮಾನಕ್ಕೆ ಕಾರಣವಾಯಿತು? ವೈಯಕ್ತಿಕ ಆರೋಗ್ಯದ ಸಮಸ್ಯೆ ಇರಬಹುದಾ? ಪಕ್ಷದೊಳಗಿನ ಅಸಮಾಧಾನ? ರಾಷ್ಟ್ರಪತಿಯಾಗುವ ಕನಸ? ದೇಶದ ರಾಜಕೀಯ ಮೌನ ಕ್ರಾಂತಿಯ? ಮಾಧ್ಯಮದ ವರದಿಯ ಪ್ರಕಾರ ಧನ್ಕರ್ ಅವರು ಇತ್ತೀಚೆಗೆ ಕೆಲವು ಮಹತ್ವದ ನೀತಿಗಳ ವಿರುದ್ಧ ತಮ್ಮ ಅಸಮ್ಮತಿಯನ್ನ ಗಂಭೀರವಾಗಿ ವ್ಯಕ್ತಪಡಿಸಿದರು. ಇದು ಅವರಿಗೆ ಒತ್ತಡವನ್ನುಂಟು ಮಾಡಬಹುದು ಎಂದು ಅನುಮಾನ ಮೂಡುತ್ತಿದೆ. ಇನ್ನು ಉಪರಾಷ್ಟ್ರಪತಿಯ ಸ್ಥಾನಕ್ಕೆ ಬರುವುದಾದರೆ, ಉಪರಾಷ್ಟ್ರಪತಿಯು ರಾಷ್ಟ್ರಪತಿಯ ದ್ವಿತೀಯ ಸ್ಥಾನ ಹುದ್ದೆಯಾಗಿದೆ. ಅವರು ರಾಜ್ಯಸಭೆಯ ಅಧ್ಯಕ್ಷರಾಗಿರುತ್ತಾರೆ. ಸಂವಿಧಾನದ ಪ್ರಕಾರ ಆರ್ಟಿಕಲ್ 67 ಅವರು ರಾಷ್ಟ್ರಪತಿಗೆ ಬರವಣಿಗೆಯ ಮೂಲಕ ರಾಜೀನಾಮೆಯನ್ನ ನೀಡಬಹುದಾಗಿದೆ. ಇವರು ರಾಜೀನಾಮೆ ನೀಡಿದ ನಂತರ ಯಾವ ಪರಿಣಾಮಗಳು ಬೀರುತ್ತಿದೆ ಗೊತ್ತಾ? ರಾಜ್ಯಸಭೆಯ ಕೆಲಸದಲ್ಲಿ ತಾತ್ಕಾಲಿಕ ಸ್ಥಿರತೆ ಉಂಟಾಗುತ್ತದೆ. ರಾಜಕೀಯ ಪಕ್ಷಗಳ ನಡುವೆ ಹೊಸ ಆಯ್ಕೆಗಾಗಿ ಲಾಬಿಗಳಾಗುತ್ತಿವೆ. ಮುಂದಿನ ಉಪರಾಷ್ಟ್ರಪತಿ ಯಾರು ಆಯ್ಕೆ ಸಾಧ್ಯತೆಗಳು ಕೂಡ ಹೆಚ್ಚಿಗೆ ಪ್ರಚಲಿತವಾಗುತ್ತಿವೆ. ಈ ಹಿನ್ನೆಲೆಯಲ್ಲಿ ರಾಜಕೀಯ ಸಮಾಲೋಚಕರ ಮಾತು ಈ ರಾಜೀನಾಮೆ ಕೇಂದ್ರದ ಸ್ತಬ್ಧ ರಾಜಕೀಯ ಶ್ರೇಣಿಯಲ್ಲಿ ಭೂಕಂಪ ಸೃಷ್ಟಿಸಿದೆ ಎಂದು ಹೇಳುತ್ತಿದ್ದಾರೆ. ಈಗ ಉಪರಾಷ್ಟ್ರಪತಿಯನ್ನ ಯಾವ ರೀತಿ ಚುನಾವಣೆ ಮಾಡುತ್ತಾರೆ ಎಂದರೆ, ಚುನಾವಣಾ ಆಯೋಗ ಶೀಘ್ರದಲ್ಲೇ ನವೀನ ಉಪರಾಷ್ಟ್ರಪತಿಯ ಆಯ್ಕೆಯ ದಿನಾಂಕವನ್ನು ಘೋಷಿಸುತ್ತದೆ. ಸದಸ್ಯರು ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆ ಸದಸ್ಯರು ಮತದಾನ ಮಾಡುವ ಮೂಲಕ ಉಪರಾಷ್ಟ್ರಪತಿಯವರನ್ನ ಚುನಾವಣೆಯನ್ನ ಮಾಡುತ್ತಾರೆ. ಭಾರತದ ಇತಿಹಾಸದಲ್ಲಿ ಉಪರಾಷ್ಟ್ರಪತಿ ರಾಜೀನಾಮೆ ನೀಡಿರುವ ಘಟನೆ ಅಪರೂಪವಾಗಿದೆ. ಹೆಚ್ಚಿನವರು ತಮ್ಮ ಪೂರ್ಣ ಅವಧಿಯನ್ನ ಸೇವೆ ಸಲ್ಲಿಸಿದ್ದಾರೆ. ಇದು ಸಂವಿಧಾನಾತ್ಮಕವಾಗಿ ಇದ್ದರೂ ವಿಶಿಷ್ಟ ಸಂದರ್ಭಗಳಲ್ಲಿ ಮಾತ್ರ ರಾಜೀನಾಮೆಯನ್ನ ನೀಡುತ್ತಾರೆ. ಸಾಮಾನ್ಯ ನಾಗರಿಕರಿಂದ ಹಿಡಿದು ರಾಜಕೀಯ ನಾಯಕರವರೆಗೆ ಪ್ರಕ್ರಿಯೆಗಳು ಹರಿದು ಬರುತ್ತಿವೆ. ಇದು ಅವರ ವ್ಯಕ್ತಿತ್ವದ ಬಲವೋ ಅಥವಾ ರಾಜಕೀಯ ದೌರ್ಬಲ್ಯವೋ ಎಂಬ ಪ್ರಶ್ನೆಗಳು ಮನದಲ್ಲಿ ಮೂಡುತ್ತಿದೆ. ಇದು ಜನರ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಯಿತು ಎಂದೆನಿಸುತ್ತಾ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಮತ್ತೊಂದು ರಾಜಕೀಯ ವಿಶೇಷ ವಿಚಾರದೊಂದಿಗೆ
ನಾನು ಶೀಘ್ರದಲ್ಲೇ ಹಿಂದಿರುಗಿಸುತ್ತೇನೆ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿರುವೆ. ನಮಸ್ಕಾರ.